ತೋರಿಸಂತ ಮಹಾಂತೇಶ್ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ಮಹಾಂತೇಶ್ ಸರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅತ್ಯದ್ಭುತವಾದಂತಹ ಕಾಮಿಡಿ ಟೈಮಿಂಗ್ ನ ಜೊತೆಗೆ ವಿಲನಿಶ್ ಲುಕ್ ಅನ್ನು ಕೂಡ ತೋರಿಸುವಂತ ನಮ್ಮ ಮಹಾಂತೇಶ್ ಸರ್ ಅವರಿಗೂ ಕೂಡ ಕಲಾವಿದರಿಗೆ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಸೊ ಮಹಾಂತೇಶ್ ಸರ್ ಅವರು ಇದೀಗ ವೇದಿಕೆಗೆ ಬರ್ತಾ ಇದ್ರೆ ಬರಲು ಚಪ್ಪಾಳೆ ಬರಲಿ ಅವರಿಗೆ ನೋಡೋಣ. ಯಶೋರ ಚಪ್ಪಾಳೆ ತಡ್ತೀರಿ, ಕಮಾನ್. ತಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾ ಇದೀವಿ ಸರ್, ಹಾರ್ಟಿಲಿ ವೆಲ್ಕಮ್. ಸೊ ಅದೇ ರೀತಿ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಒಂದು ಅತ್ಯದ್ಭುತವಾದಂತಹ ಪಾತ್ರವನ್ನ ನಿಭಾಯಿಸಿರುವಂತ ನಮ್ಮ ಯಂಗ್ ಅಪ್ಕಮಿಂಗ್ ಹೀರೋ ಆಗಿ ಗುರುತಿಸ್ಕೊಳ್ತಾ ಇರುವಂತಹ ಶಿಶಿರ್ ಅವರು ಕೂಡ ಆಗಮಿಸಿದ್ದಾರೆ. ಶಿಶಿರ್ ಅವರನ್ನು ಕೂಡ ಜೋರಾದ ಚಪ್ಪಾಳೆಗಳ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸೊ ಶಿಶಿರ್ ಆನ್ ಸ್ಟೇಜ್ ಅತ್ಯದ್ಭುತವಾದಂತ ಒಂದು ಹಾಡನ್ನ ಇವತ್ತು ತಮ್ಮ ಎದುರುಗಡೆ ನಾವು ಪ್ರಸ್ತುತ ಪಡಿಸಕಂತ ಹೇಳಿ ರೆಡಿ ಆಗ್ತಾ ಇದ್ವಿ. ಸೊ ಎಲ್ಲ ಕಲಾವಿದರನ್ನ ವೇದಿಕೆಗೆ ಬರಮಾಡ್ಕೊಂಡು ಬಿಡೋಣ. ಸೊ ಅದೇ ರೀತಿ ನಮ್ಮ ಇನ್ನೋರು ಅತ್ಯದ್ಭುತವಾದಂತಹ ಕಲಾವಿದರಾದಂತ ಲಕ್ಷ್ಮೀಕಾಂತ್ ಅವರನ್ನು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಲಕ್ಷ್ಮೀಕಾಂತ್ ಸರ್ ಅವರು ಎಲ್ಲೇ ಇದ್ರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದೀವಿ. ಲಕ್ಷ್ಮೀಕಾಂತ್ ಸರ್ ಅವರು ಕೂಡ ಒಂದು ಅತ್ಯದ್ಭುತವಾದಂತಹ ಪಾತ್ರವನ್ನ ನಿಭಾಯಿಸೋದ್ರ ಮುಖಾಂತರ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ತಮ್ಮ ಗುರುತನ್ನ ಮೂಡಿಸ್ತಾ ಇರುವಂತ ಲಕ್ಷ್ಮೀಕಾಂತ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಗಳ ಮುಖಾಂತರ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಸೊ ಸರ್, ನಮ್ಮ ಧಾರವಾಡದ ಮಂದಿ ನಿಮ್ಮನ್ನೆಲ್ಲ ನೋಡಕಂತ ಹೇಳಿ ಬಹಳ ಖುಷಿಯಿಂದ ಆಗಮಿಸ್ತಾ ಇದಾರೆ. ಸೊ ಎಲ್ರಿಗೂ ಕೂಡ ಒಂದ್ಸತಿ ಹಾಯ್ ಮಾಡ್ಬಿಡ್ತೀರಾ ಸರ್? ಎಲ್ರು ಹಾಯ್ ಮಾಡ್ರು ಎಲ್ರು. ಎಸ್. ಸೊ ಅದೇ ರೀತಿ ಬಿಗ್ ಬಾಸ್ ನ ಮುಖಾಂತರ ಕಲರ್ಸ್ ಕನ್ನಡ ಸಾಕಷ್ಟು ರಿಯಾಲಿಟಿ ಶೋ ನ ಮುಖಾಂತರ ಮನೆ ಮನೆಗಳಿಗೆ ತಲುಪಿರುವಂತ ಚಂದ್ರಪ್ರಭಾ ಅವರು ಕೂಡ ಆಗಮಿಸಿದ್ದಾರೆ. ಚಂದ್ರಪ್ರಭಾ ಅವರಿಗೂ ಕೂಡ ಜೋರಾದ ಚಪ್ಪಾಳೆಗಳ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ಳೋಣ. ಚಂದ್ರಪ್ರಭಾ ಸರ್, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಧಾರವಾಡ. ಬಹಳ ಖುಷಿ ಆಗ್ತಾ ಇದೆ ನನಗೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಅಣ್ಣ, ಬಟ್ಟೆ ಬೇಡ ಬಿಚ್ಚಾಕಿ, ಚಳಿ ಆಗುತ್ತೆ, ಹುಷಾರು. ಹೌದು, ಬಟ್ಟೆ ಹೊಲಿಯೋದಕ್ಕೆ ಬೇಕು ಸೂಜಿ ದಾರ, ಹಸುವನ್ನ ಪಳಗ್ಸಾಕ್ಬೇಕು ಮೂಗುದಾರ. ಅಣ್ಣವರ ಸಿನಿಮಾ ಸಾಕ್ಷಾತ್ಕಾರ, ತಪ್ಪು ಮಾಡಿಲ್ಲ ನಮ್ಮ ಕಕ್ಷಿದಾರ. ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟದವರೆಲ್ಲ ಇರ್ತಾರ ಬೆಳ್ಳಗೆ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಮೆಲ್ಲಗೆ, ತಪ್ಪು ಮಾಡಿದವ್ರನ್ನ ರಶೀದವ್ರನ್ನ ಹಾಕಿ ಗಲ್ಲಿಗೆ. ಎಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದೀರಿ. ಲ್ಯಾಂಡ್ ಲಾರ್ಡ್ ಇವತ್ತು ರೋಮಾಂಚಕ ಅನ್ನೋ ಒಂದು ಗೀತೆಗೆ ಧಾರವಾಡದಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಸ್. ಅದೇ ರೀತಿಯಾಗಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಭಾವನಾ ರಾವ್ ಅವರು ಕೂಡ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವೇದಿಕೆ ಮೇಲೆ ಅವರು ಇರ್ತಾರೆ. ಅದರ ಜೊತೆಗೆ ಸರಿಗಮಪ ಖ್ಯಾತಿಯ ಸಾಕಷ್ಟು ಸಿಂಗರ್ಸ್ ಕೂಡ ಆಗಮಿಸ್ತಾ ಇದ್ದಾರೆ. ನೀವೆಲ್ಲರೂ ವೇಟ್ ಮಾಡ್ತಾ ಇದ್ದೀರಾ ಸಾಂಗ್ಸ್ ನ ಕೇಳೋದಕ್ಕೆ. ಹಾಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ಡಿಂಪಲ್ ಕ್ವೀನ್ ರಚಿತಾ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಓ ನೋಡಿ, ರಚಿತಾ ರಾಮ್ ಅಂದ ತಕ್ಷಣ ನಮ್ಮ ಬಾಯ್ಸ್ ಎಲ್ಲ ಧ್ವನಿ ಆಚೆ ಬರ್ತಾ ಇದೆ. ಯಾವ ಚಳಿನೂ ಇಲ್ಲ ಅಲ್ವಾ ಇವಾಗ? ಓಕೆ, ಸೊ ಇವಾಗ ಒಂದು ಆಕ್ಟಿವಿಟಿ ಮಾಡೋಣ. ಎಲ್ರು ಕೂಡ ರಚಿತಾ ರಾಮ್ ಅಂತ ಹೇಳ್ಕೊಂಡು 3 ಸಲ ಹೇಳ್ಬೇಕು. ಬಾಯ್ಸ್ ರೆಡಿನಾ? ಓಕೆ, ರೆಡಿ, 1 2 3 ಸ್ಟಾರ್ಟ್. ಓಕೆ, ಸೊ ಈಗ ತಾನೇ ಅಂದ್ರೆ ಡಿಸೆಂಬರ್ 17ಗೆ ನಿಂಗವ್ವ ನಿಂಗವ್ವ ಅನ್ನುವಂತ ಒಂದು ಸಾಂಗ್ ರಿಲೀಸ್ ಆಗಿತ್ತು. ಯಾರೆಲ್ಲ ನೋಡಿದೀರಾ? ಯಾರೆಲ್ಲ ಕೇಳಿದೀರಾ? ನಮ್ಮ ಕಂಚಿನ ಕಂಠ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಅನನ್ಯ ಭಟ್ ಅವರು ಅತ್ಯದ್ಭುತವಾಗಿ ಹಾಡಿದಂತ ಈ ಒಂದು ಹಾಡು ನಾರ್ಮಲ್ ಆಗಿ ನಮ್ಮ ಮಂದಿ ನೋಡಿದ್ರ ಮಿಲಿಯನ್ಸ್ ಗಂಟ್ಲೆ ವ್ಯೂ ಬರುತ್ತೆ ಅಂತ, ಅದ್ರೊಳಗ ನಮ್ಮ ಲ್ಯಾಂಡ್ ಲಾರ್ಡ್ ಸಿನಿಮಾದ ಈ ಒಂದು ಹಾಡು 6 ಮಿಲಿಯನ್ ಗಿಂತ ಜಾಸ್ತಿ ವ್ಯೂಸ್ ಅನ್ನ ಪಡ್ಕೊಂಡಿದೆ. ಅದಕ್ಕೊಂದ್ಸತಿ ಜೋರಾದ ಚಪ್ಪಾಳೆ ಬರಲೇಬೇಕು. ಸೊ ಆ ಒಂದು ಖ್ಯಾತಿ ತಮ್ಮೆಲ್ಲರಿಗೂ ಕೂಡ ಸೇರ್ಲೇಬೇಕು. ಸೊ ಅದೇ ರೀತಿ ಲ್ಯಾಂಡ್ ಲಾರ್ಡ್ ಸಿನಿಮಾದ 2ನೇ ಹಾಡನ್ನ ತಮ್ಮ ಎದುರುಗಡೆ ನಾವು ಬಿಡುಗಡೆ ಮಾಡೋಣ. ಬ್ಯಾಡ್ರಿ ಇವತ್ತ ಮಾಡೋಣ? ಎಸ್, ಮಾಡ್ಬೇಕು ಅಂತಂದ್ರೆ ನೀವು ಕೂಡ ಇನ್ನೇನು ಕೆಲವೇ ಕ್ಷಣಗಳವರೆಗೂ ಕೂಡ ಕಾದ್ರಿ ಅಂತಂದ್ರೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಇವತ್ತು ನಮ್ಮ ಧಾರವಾಡಕ್ಕೆ ಬರಾಕತ್ತಾರ್ರಿ. ಸೊ ಬಂದ ತಕ್ಷಣ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಮತ್ತೆ ನಾವು ಮುಂದುವರಿಸ್ತಾ ಇದೀವಿ. ಸೊ ಮತ್ತೊಂದು ಬಾರಿ ತಮ್ಮೆಲ್ಲರಿಗೂ ಕೂಡ ಲ್ಯಾಂಡ್ ಲಾರ್ಡ್ ಸಿನಿಮಾದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.